ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಮಡಿಕೇರಿ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಲಲಿತ ಪ್ರಬಂಧ ಅವ್ವಿ ಹೆಸರಿನ ನನ್ನವ್ವ. ಮಳೆಗಾಲದ ದಿನಗಳು ಅವು. ಅಜ್ಜಿಯ ಮಡಿಲಲ್ಲಿ ಪುಟ್ಟ ತಂಗಿಯನ್ನ ಇಟ್ಟು ನಮ್ಮಂತೆ ಅವಳನ್ನೂ ಅಲ್ಲೇ ಶಾಲೆಗೆ ಕಲಿಯಲು ಸೇರಿಸಿ ಹೋದ ಅಮ್ಮನ ನೆನಪು ಇನ್ನೂ ಕಡಿಮೆ ಆಗಿರಲಿಲ್ಲ ಅವಳಿಗೆ. ಹೊರಗೆ ಬಿಟ್ಟೂ ಬಿಡದಂತೆ ರಚ್ಚೆ ಹಿಡಿದಂತೆ ಅಳುವ ಮಳೆ, ಅದಕ್ಕೆ ಸಾಥ್ ಕೊಡುವ ತಂಗಿ. ಹೊರಗೆ ಹೋಗಿ ಸುತ್ತಾಡಿಸಿ ಸಮಾಧಾನಿಸುವ ಅಂದರೆ ಅದಕ್ಕೂ ಅಡ್ಡಗಾಲು ಹಾಕುವ ಪಿರಿಪಿರಿ ಮಳೆ. ಅಜ್ಜಿಯ ಇದ್ದಬದ್ದ ಉಪಾಯಗಳು, ಆಟಗಳು ಒಂದೊಂದಾಗಿ ಖರ್ಚಾಗುತ್ತಿದ್ದರೂ ಪ್ರಯೋಜನಕ್ಕೆ ಬರುತ್ತಿರಲಿಲ್ಲ. ಆದರೂ ಅಜ್ಜಿ ತಾಳ್ಮೆ ಕಳೆದುಕೊಳ್ಳುತ್ತಿರಲಿಲ್ಲ, ಧೃತಿಗೆಡುತ್ತಿರಲಿಲ್ಲ. ಸಾಲು ಸಾಲು ಪುಳ್ಳಿಗಳನ್ನು ಆಡಿಸಿ ಬೆಳೆಸಿದ ಕಾರಣ ಅವರ ಮನಸ್ಥಿತಿ ಅವಳು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಳು. ಕಕ್ಕೆ ಪಿಳ್ಳೆ ಕಾಕ, ಗಿಡುಗನ ಪಿಳ್ಳೆ ಕಾಕ ಎನ್ನುತ್ತಾ ಅಂಗೈ ಮೇಲೆ ಹಿಡಿದು ಆಡಿಸುತ್ತಲೋ, ಅಥವಾ ಒಂದೊಂದವರೇ ಚಂದ್ರಬೇಳೆ ಮಾಮನ ಮನೆಗೆ ಹೋಗುವ ದಾರಿ ಇಲ್ಲೇ ಇಲ್ಲೇ ಅಂತ ಸೀದಾ ಕಂಕುಳಿಗೆ ಕಚಗುಳಿ ಇಡುತ್ತಲೋ, ನನ್ನ ತಂಗಿಯ ಪುಟ್ಟ ಅಂಗೈಯೊಳಗೆ ಚಿತ್ರ ಬಿಡಿಸುತ್ತಾ ಸೊರಸೊರೆಂದು ಅಳುವ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಾ ಪಕ್ಕನೆ ಅವಳ ಮೊಗದಲ್ಲಿ ಕಾಮನಬಿಲ್ಲಿನಂತಹ ನಗುವ ಮೂಡಿಸುವುದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡುತ್ತಿದ್ದಳು. ಅದೂ ಇಲ್ಲದಿದ್ದರೆ ಕೊನೆಯ ಅಸ್ತ್ರವೆಂಬಂತೆ ಅಡುಗೆ ಮನೆಯ ಹೊಗೆ ಹಿಡಿದ ಕಪಾಟಿನೊಳಗೆ ಅಡಿಗೆಸಿಟ್ಟಿದ್ದ ಬಿಳಿ ಕೆಂಪು ಬಣ್ಣದ ನೆಲೆಗಡಲೆ ಬೀಜವನ್ನು ಕೊಟ್ಟು ತಾತ್ಕಾಲಿಕ ಅವಳ ಅಳುವನ್ನು ಶಮನಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಳು. ಬೇರೆ ಸಮಯದಲ್ಲಾಗಿದ್ದರೆ ನಾವು ಆ ಬೀಜವನ್ನು ಎಗರಿಸಿ ಮುಕ್ಕಿ ನೀರು ಕುಡಿದು ಬಿಡುತ್ತಿದ್ದೆವು. ಆದರೆ ರಚ್ಚೆ ಹಿಡಿದು ಕೂಗುವ ತಂಗಿಗಿರಲೆಂದು ಹಾಗೇ ನಮ್ಮ ಅದಮ್ಯ ಆಸೆಯನ್ನು ಹತ್ತಿಕ್ಕಿ ನನ್ನ ಅವ್ವನ ಕಣ್ಣಿನಲ್ಲಿ ನಾವು ಆ ಹೊತ್ತಿನಲ್ಲಿ ಬರೇ ಪಾಪದ ಮಕ್ಕಳಾಗಿ ಬಿಡುತ್ತಿದ್ದೆವು. ಇಲ್ಲಿ ನಾನು ಅವ್ವ ಅಂತ ಕರೆದದ್ದು ನನ್ನ ಅಜ್ಜಿಯನ್ನ. ನಮ್ಮ ಕಡೆ ಅಜ್ಜಿಯನ್ನ ಅವ್ವ ಅಂತ ಕರೆಯುವುದೇ ರೂಢಿ. ಇತರರಿಗೆ ಪರಿಚಯ ಮಾಡಿಸುವಾಗಲೂ ನನ್ನವ್ವ ಅಂತಲೇ ಹೇಳುವುದು. ಅಜ್ಜಿ ಅಂತ ಕರೆಯುವುದು ತುಂಬ ಉದ್ದಟತನದ ಮಾತು ಆಗುತ್ತಿತ್ತು. ನಮಗೆ ಮಕ್ಕಳಿಗೆಲ್ಲ ಅವ್ವನೊಂದಿಗೆ ಸಿಟ್ಟು ಬಂದರೆ ಮಾತ್ರ ನಾವು ಅಜ್ಜಿ ಅಂತ ಕರೆಯುತ್ತಿದ್ದದ್ದು. ಆಗೆಲ್ಲ ನನ್ನವ್ವನಿಗೆ ಕೆಂಡದಂಥ ಕೋಪ. ಅಹಂಕಾರಿಗ ಈ ಮಕ್ಕಳು, ಒಂದಷ್ಟು ನಯವಿನಯ ಇಲ್ಲ, ಎಲ್ಲ ಕನ್ನಡ ಜಿಲ್ಲಾ ಬುದ್ಧಿಯೇ ಅಂತ ಅವಳ ಸಿಟ್ಟಿಗೆ ಇಡೀ ಜಿಲ್ಲೆಗೆ ದೋಷಾರೋಪ ಸಲ್ಲಿಸಿ ಬಿಡುತ್ತಿದ್ದಳು. ಇಲ್ಲಿ ನಾನು ಹೇಳ ಹೊರಟಿರುವುದು ನನ್ನ ಅಮ್ಮನನ್ನು. ರಕ್ಷಿತಾರಣ್ಯದ ಒಳಗೆ ವಾಸವಾಗಿರುವ ನಮ್ಮ 3 ಮಕ್ಕಳನ್ನು ನನ್ನ ಅಜ್ಜಿಯ ಉಡಿಯೊಳಗೆ ಹಾಕಿ ನನ್ನಮ್ಮ ಕಾಡುಮೂಲೆ ಸೇರಿಬಿಡುತ್ತಿದ್ದಳು. ಹಾಗಾಗಿ ನಮ್ಮ ನಗು, ಕೇಕೆ, ಸಿಟ್ಟು, ಸೆಡವು ಏನಿದ್ದರೂ ಅಜ್ಜಿಯೊಂದಿಗೆ. ನನ್ನ ಅಪ್ಪನ ಅಮ್ಮ ಎಳವೆಯಲ್ಲಿಯೇ ಪಾರ್ಶ್ವವಾಯು ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದ ಕಾರಣ ಅವರೊಂದಿಗಿನ ಒಡನಾಟಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಜೊತೆಗೆ ನಮ್ಮ ಬಹುತೇಕ ಬಾಲ್ಯ ಅಜ್ಜಿ ಮನೆಯಲ್ಲೇ ಕಳೆದ ಕಾರಣ ಮನೆಯ ಅಜ್ಜಿಯ ಒಡನಾಟ ಸಿಕ್ಕಿದ್ದೇ ಕಡಿಮೆ. ನನ್ನಜ್ಜಿ ಸೀತಮ್ಮ, ಅವ್ವಿ ಅಂತಲೇ ಆಕೆಯನ್ನು ಸಂಬಂಧಿಕರು, ಆಸುಪಾಸಿನವರು ಕರೆಯುವುದು. ಆಕೆ ನೋಡೋಕೆ ಪರಮಸುಂದರಿಯೇ. 15ನೇ ವಯಸ್ಸಿಗೆ ಆಕೆಗೆ ಮದುವೆಯಾಗಿ ಸಾಲು ಸಾಲು 6-7 ಮಕ್ಕಳನ್ನು ಹೆತ್ತು ಅತಿ ಸಣ್ಣ ವಯಸ್ಸಿನಲ್ಲಿಯೇ ವೈದವ್ಯದ ಪಟ್ಟ ಹೊತ್ತು ಎಲ್ಲ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ದಿಟ್ಟತನದಿಂದ ಎಲ್ಲ ಮಕ್ಕಳನ್ನು ಓದಿಸಿ ದಡ ಸೇರಿಸಿದಳು. ಅವಳ ಉಳಿದ ಮಕ್ಕಳ ಜೊತೆಗೆ ನಾವು 3 ಮೊಮ್ಮಕ್ಕಳನ್ನು ಸಲಹುವ ಜವಾಬ್ದಾರಿ ಬೇರೆ ಅವಳ ಮೇಲೆ. ನನ್ನವ್ವ ಅಂದರೆ ನನಗೆ ಮೊದಲು ನೆನಪಾಗುವುದೇ ಮಳೆ. ಹೊರಗೆ ಜಡಿಗುಟ್ಟಿ ಹೊಯ್ಯುವ ಮಳೆ, ಒಳಗೆ ಕೈಯಾಲೆಯಲ್ಲಿ ಅತ್ತಿಂದಿತ್ತ ಹೆಜ್ಜೆ ಹಾಕುತ್ತಾ ಗದ್ದೆಯಂಚಿಗೆ ಕಣ್ಣು ನೆಟ್ಟು ನಮ್ಮ ಬರುವಿಕೆಯನ್ನೇ ಕಾಯುವ ಅವ್ವ. ಮಡಿಕೇರಿಯ ಮಳೆ ಎಂದರೆ ಬೇರೆ ಕೇಳಬೇಕೆ? ಒಂದು 30 ವರ್ಷಗಳ ಹಿಂದಿನ ಕತೆ ಇದು. ಗಾಳಿ, ಮಳೆ, ನಡುಗುವ ಚಳಿ ಇವೆಲ್ಲದರ ನಡುವೆ ತುಂಬಿ ಹರಿಯುವ ಕೆನ್ನೀರ ನದಿ. ಅದಕ್ಕೆ ಅಡ್ಡಲಾಗಿ ಕಟ್ಟಿದ ಸಪೂರ ಪಾಲದ ಮೇಲೂ ನೀರು ರಭಸದಿಂದ ಹರಿಯುತ್ತಾ ಚೂರು ಚೂರೇ ಹೌದೋ ಇಲ್ಲವೋ ಅಂತ ಕಾಣುವ ಪಾಲದ ಮೇಲೆ ಭಂಡ ಧೈರ್ಯದಿಂದ ಕಾಲುಗಳನ್ನು ಇಟ್ಟು ಕೈತಾಂಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದೇಗೋ ಆಚೆದಡವನ್ನು ಸೇರಿ ನಿರುಮ್ಮಳರಾಗುತ್ತಿದ್ದೆವು. ಇನ್ನೊಂದು ಕಡೆ ಸೇತುವೆ ಇದ್ದರೂ ಅದರ ದಾಟಿ ಬರಲು ಮತ್ತೆ ಇದರ 2ರಷ್ಟು ಸುತ್ತಿ ಬರಬೇಕು ಎನ್ನುವ ಉದಾಸೀನಕ್ಕೆ ಜೀವ ಪಣ ತೊಟ್ಟಂತೆ ಪಾಲ ದಾಟಿ ಬರುತ್ತಿದ್ದೆವು. ಅದೇ ಹೊತ್ತಿಗೆ ನನ್ನವ್ವ
ಮನೆಯ ತಿಟ್ಟೆಯ ಮೇಲೆ ನಿಂತು ನದಿ ಹರಿಯುವ ಕಡೆ ನೋಡುತ್ತಾ ನಮ್ಮನ್ನೇ ಜೀವ ಕೈಯೊಳಗಿಟ್ಟು ಕಾಯುತ್ತಿದ್ದಳು ಎನ್ನುವ ಅವಳ ಎದೆಯೊಳಗಿನ ತಳಮಳ ನನಗೆ ಈಗಷ್ಟೇ ಅನುಭವಕ್ಕೆ ದಕ್ಕುತ್ತಿದೆ. ಮನೆ ಮೆಟ್ಟಿಲಲ್ಲಿ ನಾವು ಬರುವ ಸಮಯಕ್ಕೆ ಸರಿಯಾಗಿ ಹೊತ್ತ ಸುಡು ಸುಡು ನೀರು ಮಳೆಯಲ್ಲಿ ನೆನೆಸಿಕೊಂಡು ಬಂದು ಮರಗಟ್ಟಿ ಹೋದ ಕಾಲುಗಳಿಗೆ ಬಿಸಿ ಬಿಸಿ ಶಾಖ ಮುಟ್ಟಿ ರಕ್ತ ಸಂಚಾರ ಸರಾಗವಾಗಿ ಹೊಸ ಚೈತನ್ಯ ಮೂಡುತ್ತಿತ್ತು. ಒಳಗೆ ಅದಾಗಲೇ ಬಿಸಿ ಬಿಸಿ ಬೆಲ್ಲ, ಕರಿ ಕಾಫಿ ಜೊತೆಗೆ ಹಲಸಿನ ಹಣ್ಣಿನ ಕಜ್ಜಾಯವೋ, ಪಾಪಿಟ್ಟೋ, ಚಟ್ಟಿಟ್ಟೋ ಅಥವಾ ಏನಿಲ್ಲ ಅಂದರೂ ಸೆಡೆಕಾವು ಹಿಟ್ಟೋ ಏನೋ ಅದು ಇದು ತಿಂಡಿ ಮಾಡಿಡುತ್ತಿದ್ದಳು. ಅವೆಲ್ಲ ಸುಮ್ಮಗೆ ಸುಲಭಶಾಸ್ತ್ರದ ಸಾಂಪ್ರದಾಯಿಕ ತಿಂಡಿಗಳಾದರೂ ನಾವು ಹಸಿದ ಹೊಟ್ಟೆಯಲ್ಲಿ ಅದನ್ನು ಬಕಾಸುರರಂತೆ ಮುಕ್ಕುತ್ತಾ ಎಲ್ಲ ಖಾಲಿ ಮಾಡಿ ಇಷ್ಟೇ ಕಡಿಮೆ ಮಾಡಿದ್ದ ಅಂತ ಅವಳೊಂದಿಗೆ ಜಗಳಕ್ಕೆ ನಿಲ್ಲುತ್ತಿದ್ದೆವು. ನನ್ನ ಅವ್ವ ಸಣ್ಣ ಜೀವ. ಅರೆಭಾಷಿಗರ ಸಾಂಪ್ರದಾಯಿಕ ಉಡುಪು ಗೇಂಟಿ ಸೀರೆಯನ್ನೇ ಆಕೆ ಉಡುತ್ತಿದ್ದದ್ದು. ನಾವೆಲ್ಲ ಆಕೆಗೆ ಅಜ್ಜಿಯ ಪಟ್ಟ ಕೊಡುವ ಹೊತ್ತಿಗೆ ಆಕೆಗಿನ್ನೂ ಬಹುಶಃ 40ರ ನಡುಹರೆಯ. ಆದರೆ ಅದಾಗಲೇ ಅಜ್ಜಿಯ ಪಟ್ಟವನ್ನು ಖುಷಿಯಿಂದ ಒಪ್ಪಿಕೊಳ್ಳುತ್ತಾ ಅಜ್ಜಿತನಕ್ಕೆ ಬೇಕಾದ ಎಲ್ಲ ಗುಣಗಳನ್ನು ತುಸು ಹೆಚ್ಚೇ ಆವಾಹಿಸಿಕೊಂಡಿದ್ದಳು. ಅಜ್ಜಿ ಪಟ್ಟ ಎಂದರೆ ಸಾಮಾನ್ಯವ? ಅದಕ್ಕೆ ಬೇಕಾದ ಸೋಬಾನೆ, ಅಜ್ಜಿಕತೆ, ಒಗಟು, ಗಾದೆ, ವೇದಾಂತ, ಹೆಣಿಗೆ ಅದು ಇದು ಯಾವುದು ಗೊತ್ತಿಲ್ಲ ಆಕೆಗೆ. ಓದಿದ್ದು 4-5 ಈಯತ್ತೆ. ಇಷ್ಟರ ನಡುವೆ ಆಕೆಗೆ ಇವೆಲ್ಲ ಕಲಿಯಲು ಹೇಗೆ ಸಾಧ್ಯ ಆಯಿತು ಎನ್ನುವುದೇ ನನಗೊಂದು ವಿಸ್ಮಯ. ನಾನು ಈ ಕರಕುಶಲ ತಯಾರಿಯಲ್ಲಿ ತೀರಾ ದಡ್ಡಿ. ಶಾಲೆಯಲ್ಲಿ ಕಾರ್ಯಾನುಭವ ಪಿರಿಯಡ್ನಲ್ಲಿ ಪೇಪರ್ನಲ್ಲಿ ಚಾಪೆ ಹೆಣೆಯಲು, ಕರ್ಚಿಪ್ನಲ್ಲಿ ಕಸೂತಿ ಹಾಕಲು ಹೇಳಿಕೊಟ್ಟರೆ ನನ್ನ ಬೊದ್ದು ತಲೆಗೆ ಅಷ್ಟು ಸುಲಭಕ್ಕೆ ಇಳಿಯುತ್ತಿರಲಿಲ್ಲ. ಅಲ್ಪ ಸ್ವಲ್ಪ ಅರ್ಥ ಆದರೂ ಅದನ್ನು ಅಚ್ಚುಕಟ್ಟಾಗಿ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ. ಆಗೆಲ್ಲ ಸಂಜೆ ಮನೆಗೆ ಬಂದು ನನ್ನವ್ವನ ಮೊರೆ ಹೋಗುತ್ತಿದ್ದೆ. ಆಕೆ ಚಂದಕ್ಕೆ ತಾಳ್ಮೆಯಿಂದ ಆ ಕೆಲಸವನ್ನು ನನಗೆ ಮಾಡಿಕೊಡುತ್ತಿದ್ದಳು. ರಾತ್ರಿ ಆಯಿತೆಂದರೆ ಆಕೆಗೆ ಕತೆ ಹೇಳುವ ಸಮಯ. ಬಹುಶಃ ನನ್ನಷ್ಟು ಕತೆ ನನ್ನ ತಮ್ಮ ತಂಗಿ ಕೂಡ ಕೇಳಿರಲಾರರು. ಗುಬ್ಬಿ ಕತೆ, ಕುದುಕನ ಕತೆ, ರಕ್ಕಸಿ ಕತೆ ಎಲ್ಲವೂ ಮುಗಿದು ಕೇಳಿದ ಕತೆಯನ್ನು ಪದೇ ಪದೇ ಕೇಳಿದರೂ ನನಗೆ ಬೇಸರ ಬರುತ್ತಿರಲಿಲ್ಲ. ಅವಳಿಗೂ ರಗಳೆ ಆಗುತ್ತಿರಲಿಲ್ಲ. ಕತೆ ಕೇಳುತ್ತಾ ಗೋಡೆಗೊರಗಿ ಮುಸಿ ಮುಸಿ ಅಳುವುದು. ಹೀಗೆ ಸೊರಸೊರ ಮಾಡಿದರೆ ಇನ್ನು ಮುಂದೆ ಕತೆ ಹೇಳುವುದಿಲ್ಲ ಅಂತ ಅವ್ವ ಸಣ್ಣಕ್ಕೆ ಗದರುವುದು ನಿತ್ಯ ಕಾಯಕ. ಕತೆ ಹೇಳಿ ಹೇಳಿ ಅವಳ ಬತ್ತಳಿಕೆಯಿಂದ ಮುಗಿದು ಹೋದರೂ ಅದೇ ಕತೆಯನ್ನು ಆಕೆ ಹೊಸ ಬಗೆಯಲ್ಲಿ ಹೇಳುತ್ತಿದ್ದಳು. ನನಗೆ ಓದುವ ಬರೆಯುವ ಗೀಳು ಹುಟ್ಟಲು ಖಂಡಿತವಾಗಿಯೂ ಆಕೆಯೇ ಕಾರಣ. ಆದರೆ ಆಕೆಗೆ ಇದನ್ನೆಲ್ಲ ಹೇಳಿದರೆ ಸಾಯಲಿ, ಅದೆಲ್ಲ ನನಗೊತ್ತಿಲ್ಲ, ಮಕ್ಕಳಿಗೆ ಒಳ್ಳೆದಾದರೆ ಸಾಕು ಅಂತ ಹೇಳಿ ಅಷ್ಟಕ್ಕೆ ಮಾತು ನಿಲ್ಲಿಸಿಬಿಡುತ್ತಿದ್ದಳು. ನನ್ನವ್ವ ನೆಂಟರ ಮನೆ, ಜಾತ್ರೆ, ಪೇಟೆ ಅಂತ ತಿರುಗಿದ್ದು ಹೋಗಿ ನಿಂತದ್ದು ನಾನು ನೋಡಿಯೇ ಇಲ್ಲ. ಅವಳ ಜೊತೆಗಿದ್ದ ಅಷ್ಟೂ ವರ್ಷದಲ್ಲಿ ಒಮ್ಮೆ ಕಾವೇರಿ ಸಂಕ್ರಮಣ ನೆಪದಲ್ಲಿ ಅವಳ ತವರು ಮನೆಗೆ ನನ್ನನ್ನು ಕರೆದುಕೊಂಡು ಹೋಗಿ 2 ದಿನ ಅಲ್ಲಿ ತಂಗಿ ಬಂದಿದ್ದೆವು. ಅಲ್ಲಿಂದ ಸ್ಟುಡಿಯೋಕ್ಕೆ ಹೋಗಿ ತವರು ಮನೆಯವರೊಂದಿಗೆ ಸೇರಿ ಒಂದು ಪಟ ಹೊಡೆಸಿಕೊಂಡು ಬಂದು ಅದರ ಒಂದು ಕಟ್ಟನ್ನು ಅವ್ವ ಬಾಡೆಯೊಳಗೆ ತೂಗು ಹಾಕಿಸಿದ್ದಳು. ಈಗ ಹೋದಾಗಲೆಲ್ಲ ಅದನ್ನು ನೋಡುವಾಗಲೆಲ್ಲ ಏನೋ ಪುಳಕ. ಆಗ ನನ್ನದೇ ಈಗಿನ ವಯಸ್ಸಿನ ಅವ್ವ ಆಕೆಯ ಬದಿಯಲ್ಲಿ 2 ಜುಟ್ಟು ಕಟ್ಟಿ ಸ್ವಲ್ಪ ಗಾಬರಿಯಲ್ಲಿ ಪಟಕ್ಕೆ ಪೋಸು ಕೊಟ್ಟ ನಾನು ಭಾಗ್ಯವಂತೆ ಈ ವಿಚಾರದಲ್ಲಿ ಅಂತ ನನಗನ್ನಿಸುತ್ತದೆ. ಆಗೆಲ್ಲ ಪಟ ತೆಗೆಯುವುದೇ ವಿರಳಾಗಿದ್ದಂತಹ ಸಮಯದಲ್ಲಿ ನನ್ನದೊಂದು ಅವ್ವನ ಜೊತೆಯಲ್ಲಿರುವ ಬಾಲ್ಯದ ಪಟ ಯಾವ ಪುಳ್ಳಿಗಳಿಗೂ ಸಿಗದ ಅವಕಾಶ ನನಗೆ ಸಿಕ್ಕಿದೆ ಅಂದರೆ ಇದು ಭಾಗ್ಯವಲ್ಲದೆ ಮತ್ತಿನ್ನೇನು. ನನ್ನವ್ವನ ತಂದೆ ತಾಯಿ ಇಬ್ಬರೂ ಅದಾಗಲೇ ತೀರಿಕೊಂಡಿದ್ದರು. ಇರುವ ಒಬ್ಬ ತಂಗಿಯೂ ಹೆರಿಗೆಯಲ್ಲಿ ತೀರಿಕೊಂಡ ನಂತರ ಆಕೆ ನಿಜಕ್ಕೂ ಒಬ್ಬಂಟಿಯೇ. ಹೋಗೋಕೆ ಬರೋಕೆ ತವರು ಮನೆ ಇರಬೇಕು ಅನ್ನುವ ತೀರಾ ಸಂಪ್ರದಾಯ ಮನಸ್ಥಿತಿಯಂತೆ ಅವಳ ತವರು ಮನೆಯ ಆಸ್ತಿಯನ್ನು ಹತ್ತಿರದ ತವರಿನ ಸಂಬಂಧಿಕರಿಗೆ ಕೊಟ್ಟು ನೆಮ್ಮದಿಯ ಉಸಿರಾಡಿದ್ದಳು. ಅದು ಬಿಟ್ಟರೆ ಇನ್ನು ಆಕೆ ಹೋಗುತ್ತಿದ್ದದ್ದು ಸೊಸೈಟಿ ಮೀಟಿಂಗಿಗೆ. ಬಹುಶಃ ಆಕೆ ಸೊಸೈಟಿಯಲ್ಲಿ ಸಾಲಗಿಲ್ಲ ತೆಗೆದಿರಬೇಕು. ಅದಕ್ಕಾಗಿ ಅವಳಿಗೆ ಹೋಗುವ ಅನಿವಾರ್ಯತೆ. ಮತ್ತೆ ಕೆಲವೊಮ್ಮೆ ಕಣಿ ಕೇಳಲು ಪಕ್ಕದ ಹಳ್ಳಿಯ ಜೋಯಿಸರ ಹತ್ರ ಮಕ್ಕಳಿಗೆ ಲಗ್ನ ಉಂಟಾ, ಬಂಧ ಸಂಬಂಧ ಒಳ್ಳೆಯದಿದೆಯಾ ಅಂತೆಲ್ಲ ವಿಚಾರಿಸಲು. ನನಗೆ ಅವುಗಳನ್ನೆಲ್ಲ ಕುತೂಹಲದಿಂದ ನೋಡುವುದು, ಕೇಳುವುದರಲ್ಲಿ ಆಸಕ್ತಿ. ಹಾಗಾಗಿ ಅವ್ವನೊಟ್ಟಿಗೆ ಹೋಗುವುದೆಂದರೆ ನನಗೆ ಭಾಳ ಖುಷಿ. ಅವಳ ಕೆಲಸ ಮುಗಿದು ಬರುವಾಗ ಚೇಟನ ಅಂಗಡಿಯಲ್ಲಿ ಒಂದು ಬೊಳ್ಳ ಚಾಯವೂ ಒಂದು ಬನ್ನೂ ಸಿಗುತ್ತಿತ್ತು. ಯಾವತ್ತೂ ಒಮ್ಮೆ ಸಿಕ್ಕುವ ಅವನ್ನು ಎಲ್ಲಿ ಮುಗಿದೇ ಹೋಗಿಬಿಡುತ್ತದೆ ಎನ್ನುವ ಭಯದಲ್ಲಿಯೇ ತಿಂದ ರುಚಿಯನ್ನು ಕೂಡ ಆಸ್ವಾದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಜೊತೆ ನಿಂತ ಕಾಲಲ್ಲಿ ಕುಣುಕೊಂಡು ಹೋಗೋದಿಕ್ಕೆ ಅದೂ ಒಂದು ಕಾರಣ. ಅಡುಗೆ ವಿಚಾರಕ್ಕೆ ಬಂದರೆ ನನ್ನವ್ವನಷ್ಟು ಕಡಿಮೆ ಪದಾರ್ಥದಲ್ಲಿ ರುಚಿಗಟ್ಟು ಅಡುಗೆ ಮಾಡುವುದನ್ನು ನಾನು ಎಲ್ಲೂ ನೋಡಿಲ್ಲ. ಒಂದೇ ಒಂದು ಸ್ವಲ್ಪ ದೊಡ್ಡ ಬಟಾಟೆಯಲ್ಲಿ ಪಲ್ಯ ಮಾಡಿ 6-7 ಜನರನ್ನು ಸುಧಾರಿಸಿ ಬಿಡುತ್ತಿದ್ದಳು. ಆಕೆ ಬಡಿಸುವ ಪಲ್ಯ ರುಚಿ ಹತ್ತುವ ಮೊದಲೇ ಮುಗಿದು ಬಿಡುವ ಕಾರಣವೋ ಏನೋ ಅದು ನಮಗೆ ಹೆಚ್ಚು ರುಚಿ ಅಂತ ಅನ್ನಿಸುತ್ತಿದ್ದದು. ಮಕ್ಕಳಿಗೆ ಕುಡಿಯಲು ಇರಲಿ ಎಂದು ಶಾಲೆಗೆ ಬಿಟ್ಟು ಹೋದಾಗ ಅಪ್ಪ ತೆಗೆಸಿಕೊಟ್ಟ ರಾಗಿ ಮಾಲ್ಟ್ ಕುಪ್ಪಿಯೊಂದನ್ನು ಅವ್ವ ಅದೆಷ್ಟು ಜತನ ಮಾಡಿ ಇಟ್ಟುಕೊಳ್ಳುತ್ತಿದ್ದಳೆಂದರೆ ಅದನ್ನು ನಮಗೆ ಎಷ್ಟು ಜಾಲಾಡಿ ಹುಡುಕಿದರೂ ಸಿಗುತ್ತಿರಲಿಲ್ಲ. ಹಾಲಿಲ್ಲದ ಅಜ್ಜಿ ಮನೆಯಲ್ಲಿ ಮಾಲ್ಟ್ ಮಾಡುವುದೆಂತು? ಆ ಮಾಲ್ಟಿಗಾಗಿ ನಾವು ಅವಳನ್ನು ಅದೆಷ್ಟು ರಂದುತ್ತಿದ್ದೆವು ಅಂದರೆ ಅಷ್ಟಿಷ್ಟಲ್ಲ.
ಇನ್ನು ಆ ಮಾಲ್ಟ್ ಪೇಯ ಸಿಗುವ ದಿನ ಅದು ಅಷ್ಟು ಸಲೀಸಾಗಿ ಸಿಗುತ್ತಿರಲಿಲ್ಲ. ಆ ದಿನ ವಿಶೇಷವಾದ ಕೆಲಸವೇನಾದರೂ ನಮ್ಮ ಮೇಲೆ ಹಚ್ಚುತ್ತಿದ್ದಳು. ಸರಿ ನೆನಪಿದೆ, ಒಮ್ಮೆ ನಡು ಬೇಸಗೆಯಲ್ಲಿ ಮಳೆಗಾಲಕ್ಕೆ ಇನ್ನೂ ಸೌದೆ ಆಗಲಿಲ್ಲ ಅಂತ ಚಿಕ್ಕಮ್ಮಂದಿರ ಜೊತೆಗೆ ನಮ್ಮನ್ನೂ ಸೌದೆ ಹೊರಲು ಕಳಿಸಿದ್ದಳು. ಆ ಬಿಸಿಲಿನಲ್ಲಿ ಸೌದೆ ಹೊತ್ತು ಹೊತ್ತು ಬಸವಳಿದಾಗ ಅವ್ವ ಹಾಲಿಲ್ಲದ ಕಾರಣ ನೀರು ಬೆರೆಸಿ ಸಣ್ಣ ಲೋಟದಲ್ಲಿ ಚಿಟಿಕೆ ಮಾಲ್ಟನ್ನಷ್ಟೇ ನೆಪಕ್ಕೆ ತೋರಿಸಿದ ಪೇಯವನ್ನು ನಮಗೆ ಕುಡಿಯಲು ಕೊಟ್ಟರೆ ಇದು ದೇವಲೋಕದ ಅಮೃತವೇನೋ ಎನ್ನುವಷ್ಟರ ಮಟ್ಟಿಗೆ ಚಪ್ಪಿಕೊಂಡು ಕುಡಿಯುತ್ತಿದ್ದೆವು. ಆದರೆ ನಮಗೆ ತಂದ ರಾಗಿ ಮಾಲ್ಟನ್ನು ಚಿಕ್ಕಮ್ಮಂದರಿಗೆ ಕೂಡ ಮಾಡಿಕೊಡುವಾಗ ಸಣ್ಣಗೆ ಹೊಟ್ಟೆ ಉರಿಯಾಗುತ್ತಿತ್ತು. ಆದರೆ ತೋರಿಸಿಕೊಳ್ಳುವಂತಿರಲಿಲ್ಲ. ಇನ್ನು ಪೇಟೆಯಿಂದ ತರಕಾರಿ ತಂದು ಅಡುಗೆ ಮಾಡುವುದು ಆಕೆಯ ಜಾಯಮಾನದಲ್ಲಿ ಇಲ್ಲ. ಮನೆಗೆ ಬೇಕಾದ ತರಕಾರಿ ಬೆಳೆಯಲು ಒಂದು ಗದ್ದೆ ಇಡೀ ಬಿಟ್ಟಿದ್ದಳು. ಏನೂ ತರಕಾರಿ ಇಲ್ಲದ ದಿನಗಳಿಗಾಗಿಯೇ ಇರಲೆಂದು ಜೋರು ಮಳೆಯಲ್ಲಿ ಗದ್ದೆಗೆ ಹತ್ತಿದ ಕೊಯ್ಲೆ ಮೀನನ್ನು ಹಿಡಿದು ಒಲೆ ಮೇಲೆಯ ಬೆಸಗೆಯಲ್ಲಿ ಒಣಗಲು ಇಟ್ಟಿರುತ್ತಿದ್ದಳು. ರಜೆ ಸಿಕ್ಕಿದರೆ ಸಾಕು, ನಮ್ಮನ್ನು ಹೊಳೆಕರೆಗೆ ಕೆಸು ಕೊಯ್ಯಲು, ಚರ್ಮೆ ಕೊಡಿ ಮುರಿಯಲು ಕಳಿಸಿಬಿಡುತ್ತಿದ್ದಳು. ಅಥವಾ ನೆರೆಗೆಣಸು ಎಳ್ಳಿ ತರಲು ಬಾಣೆಗೆ ಅಟ್ಟುತ್ತಿದ್ದಳು. ಮಳೆಗಾಲವಂತೂ ಕಣಿಲೆ ಬಿಟ್ಟಿದೆಯಾ, ಅಣಬೆ ಎದ್ದಿದೆಯಾ ನೋಡಿ ಬಾ ಅಂತ ಬಿರುಮಳೆಗೆ ಒಂದು ಗೊರ್ಗು ಹಾಕಿಸಿ ಕಳಿಸುತ್ತಿದ್ದಳು. ಹಾಗಾಗಿ ಇಂಥವುಗಳ ಪರಿಚಯ ನನಗೆ ದಕ್ಕಿದ್ದೇ ಆಕೆಯಿಂದ. ಇನ್ನು ಆಕೆಗೆ ಅದೆಷ್ಟೋ ಹಳ್ಳಿ ಮದ್ದು ಗೊತ್ತಿತ್ತು. ನಮ್ಮ ಸಣ್ಣ ಪುಟ್ಟ ಕಾಯಿಲೆ ಕಸಾಲೆಗಳಿಗೆಲ್ಲ ಆಸ್ಪತ್ರೆಗೆ ಹೋಗಲಿಕ್ಕಿಲ್ಲ, ಅವಳೇ ನಾಟಿ ವೈದ್ಯೆ. ನಮಗೆ ಶಾಲೆಗೆ ಹೋಗಲು ಕಳ್ಳನೆವ ಹೇಳಲು ಆಗಾಗ್ಗೆ ಕಳ್ಳ ಹೊಟ್ಟೆಬೇನೆ ಬರುವುದಿತ್ತು. ಜ್ವರ ಬಂದಿದೆ ಅಂತ ಸುಳ್ಳು ಹೇಳೋಕೆ ಆಗುವುದಿಲ್ಲ, ಸುಲಭದಲ್ಲಿ ಗೊತ್ತಾಗಿಬಿಡುತ್ತಿತ್ತು ಆಕೆಗೆ. ಹಾಗಾಗಿ ಇದನ್ನು ಪತ್ತೆ ಹಚ್ಚಲೋಸುಗ ಹೊಟ್ಟೆ ನೋವು ಬಂದಾಗ ಹಿತ್ತಲಿಗೆ ನಮ್ಮನ್ನೇ ಓಡಿಸಿ ಗಾಳಿ ಸೊಪ್ಪು ತರಲು ಹೇಳುತ್ತಿದ್ದಳು. ಅದನ್ನು ಅರೆದು 2 ಕಲ್ಲು ಉಪ್ಪು ಹಾಕಿ ಗಾಜಿನ ಬಟ್ಟಲಲ್ಲಿ ಕುಡಿಯಲು ಕೊಡುತ್ತಿದ್ದಳು. ಅಬ್ಬಾ, ಅದೆಂಥ ಕಹಿ! ವಿಷ ಅಂದರೆ ಇದುವೇ ಏನು ಅನ್ನುವಂತೆ. ಆದರೆ ಕುಡಿದ 1/2 ನಿಮಿಷದಲ್ಲಿ ಹೊಟ್ಟೆ ನೋವು ಮಂಗಮಾಯ. ಈ ಕಹಿ ಕುಡಿಯುವ ಸಂಕಟಕ್ಕೆ ನಿಜಕ್ಕೂ ಹೊಟ್ಟೆ ನೋವು ಬಂದರೂ ಹೇಳದೆ ಮರೆಮಾಚುತ್ತಿದ್ದೆವು. ಆದರೆ ಅನೇಕ ಅಜ್ಜಿಮದ್ದೂ ಕೂಡ ನಮಗರಿವಿಲ್ಲದೆ ಅವಳಿಂದ ಕಲಿತು ಅದನ್ನು ನನ್ನ ಮಕ್ಕಳಿಗೂ ಪ್ರಯೋಗಿಸುವುದು ನನ್ನ ಗಮನಕ್ಕೆ ಬಂದಾಗಲೆಲ್ಲ ನಾನೂ ಕೂಡ ಅಜ್ಜಿಯ ಪರಂಪರೆಯನ್ನು ಮುಂದುವರಿಸುವ ಕೊಂಡಿಯಂತೆ ಗೋಚರಿಸುತ್ತದೆ. ಓದಿನಲ್ಲಿ ಸಾಮಾನ್ಯ ಬುದ್ಧಿಮತ್ತೆಯಾದ ನನಗೆ ಎಳವೆಯಲ್ಲಿ ಪರೀಕ್ಷೆ ಅಂದರೆ ಸಿಕ್ಕಾಬಟ್ಟೆ ಭಯ. ಹಾಗಾಗಿ ಪರೀಕ್ಷೆ ಬಂತೆಂದರೆ ಗಾಬರಿ ಬಿದ್ದು ಓದುತ್ತಿದ್ದೆ. ಆದರೂ ಪರೀಕ್ಷೆ ಕಳೆದ ಮೇಲೆ ಪಾಸಾಗುತ್ತೇನೋ ನಪಾಸಾಗುತ್ತೇನೋ ಅಂತ ದಿಗಿಲಿನಲ್ಲೇ ಕಳೆಯುವಾಗ ನನ್ನವ್ವ ಹತ್ತಿರ ಬಂದು ಧೈರ್ಯ ತುಂಬುತ್ತಿದ್ದಳು. ಈ ಸಲ ಫೇಲಾದರೂ ತೊಂದರೆ ಇಲ್ಲ, ಇನ್ನೊಮ್ಮೆ ಪಾಸಾಗಬಹುದು, ನೀ ಅಷ್ಟಾದರೂ ಓದಿದೆಯಲ್ಲ ಸಾಕು ಎಂದು ಹೇಳುವ ಅವ್ವನ ಮಾತನ್ನು ಖಂಡಿತ ನಾನು ಒಮ್ಮೆಯೂ ಈಗ ಇಂತಹ ಪ್ರಸಂಗ ಬಂದಾಗ ನನ್ನ ಮಕ್ಕಳಿಗೆ ಹೇಳಿಲ್ಲವೆಂಬುದು ನನಗೂ ಅವ್ವನಿಗೂ ಇರುವ ವ್ಯತ್ಯಾಸ. ಅದಕ್ಕಾಗಿ ಆಕೆ ನನಗೆ ವಿಶಿಷ್ಟ ವ್ಯಕ್ತಿತ್ವದವಳು. ಅರೆಭಾಷಿಗರ ಸಂಸ್ಕೃತಿಯ ಒಂದು ಭಾಗವಾದ ಸೋಬಾನೆ ಪದವನ್ನು ಭತ್ತ ಕುಟ್ಟುವಾಗ, ಅಕ್ಕಿ ಬೀಸುವಾಗಲೆಲ್ಲ ಆಕೆ ಗುನುಗಿಕೊಂಡೇ ಇರುತ್ತಿದ್ದಳು. ನಿರಂತರ ಒಂದಲ್ಲ ಒಂದು ಕೆಲಸಕ್ಕೆ ಕೈ ಹೆಚ್ಚಿಕೊಂಡೇ ಇರುತ್ತಿದ್ದ ಆಕೆಗೆ ಗುನುಗುವ ಪದಗಳೇ ಆಯಾಸದ ಪರಿಹಾರದ ಮಾರ್ಗವೇನು. ಕತೆ ಹೇಳಲು ಬೇಸರಾದ ದಿನ ಸೋಬಾನೆ ಪದದ ಜೊತೆಗೆ ಅದರ ಅರ್ಥವನ್ನು ಬಿಡಿಸಿ ಹೇಳುತ್ತಿದ್ದಳು. ಅಷ್ಟೂ ಪದವನ್ನು ಕೇಳಿಸಿಕೊಂಡ ನನಗೆ ಒಂದೇ ಒಂದು ಸೋಬಾನೆ ಪದವೂ ಬರುವುದಿಲ್ಲವೆಂಬುದು ನಿಜಕ್ಕೂ ಬೇಸರದ ಸಂಗತಿ. ಸೋಬಾನೆಗಳನ್ನು ದಾಖಲಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ಹೊತ್ತಿನಲ್ಲಿ ನನ್ನವ್ವನ ಬಳಿ ಹೋಗಿ ಅಷ್ಟೂ ಸೋಬಾನೆಗಳನ್ನು ಧ್ವನಿಮುದ್ರಿಸಿಕೊಂಡು ಬರಬೇಕು ಅಂತ ಯೋಚಿಸುತ್ತಾ 2 ವರ್ಷಗಳೇ ಕಳೆದು ಹೋದವು. ನೀಲಿ ಬಾರ್ ಸೋಪ್ ನಿರಂತರ ಬಳಸಿದರೂ ಇನ್ನೂ ತಲೆ ತುಂಬ ಕೂದಲು ಪೂರ್ತಿ ಹಣ್ಣಾಗದೆ, ದಿನದಲ್ಲಿ 1 ಗ್ಲಾಸು ನೀರು ಕುಡಿಯದಿದ್ದರೂ ಆರೋಗ್ಯವಂತಳಾಗಿರುವ ನನ್ನವ್ವ ಇನ್ನು ಚೈತನ್ಯದಿಂದ ಪದಗುನುಗಿಕೊಂಡು ಕೈಯ ಅಲೆಯ ಆಚೆ ತುದಿಯಿಂದ ಈಚೆ ತುದಿಯವರೆಗೆ ಓಡಾಡಿಕೊಂಡೇ ಇದ್ದಾಳೆ. ಪ್ರತಿ ಸಂಜೆ ಹೀಗೆ ಕೈಯ ಅಲೆಯ ಐಮರದ ಮೇಲೆ ಕುಳಿತು ನಮ್ಮ ಬರುವಿಕೆಯನ್ನು ಕಾಯುತ್ತಾ ಇರುವ ಅವ್ವ ಇನ್ನೂ ಹಾಗೆ ನನ್ನ ಕಣ್ಣೊಳಗೆ ಕುಳಿತಿದ್ದಾಳೆ. ಅವ್ವನ ಬಗ್ಗೆ ಎಷ್ಟು ಹೇಳಿದರೂ ಇದೆಲ್ಲ ಹೇಳಬೇಕಾದದ್ದು ಬೇರೇನೋ ಇದೆ ಅಂತನ್ನಿಸುವಾಗ ಸುಂದರವಾದ ನಾನಾ ಅರ್ಥಗಳನ್ನು ತುಂಬಿಸಿಟ್ಟುಕೊಂಡು ಮೌನವಾಗಿ ಕುಳಿತ ಕವಿತೆಯಂತೆ ಈ ಕ್ಷಣಕ್ಕೆ ಅವ್ವ ಗೋಚರಿಸುತ್ತಿದ್ದಾಳೆ. ಶ್ರೋತೃಗಳೇ, ಇದುವರೆಗೆ ಮಡಿಕೇರಿ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರಿಂದ ಅವ್ವಿ ಹೆಸರಿನ ನನ್ನವ್ವ ಲಲಿತ ಪ್ರಬಂಧ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಶ್ರೋತೃಗಳೇ, ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅದುವರೆಗೆ ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು.
ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.